ಆರ್ಥಿಕತೆಯ ಹರಿಕಾರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇಹಲೋಕವನ್ನು ತ್ಯಜಿಸಿದ್ದಾರೆ. ದೇಶದ ದೆಸೆಯನ್ನ ಬದಲಿಸಿದಂತಹ ಮಹರ್ಷಿ ಅಂದ್ರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿನ್ನೆ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿರುವಂಥದ್ದು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಮನಮೋಹನ್ ಸಿಂಗ್ ಅವರು. ನಿನ್ನೆ ರಾತ್ರಿ 9:51 ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿರುವಂಥದ್ದು. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಬಳಲ್ತಾ ಇದ್ರು. ನಿನ್ನೆ ರಾತ್ರಿ 8:06 ಏಮ್ಸ್ ಆಸ್ಪತ್ರೆಗೆ ಅವರ ಕುಟುಂಬಸ್ಥರು ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸ್ತಾರೆ. ಚಿಕಿತ್ಸೆ ಫಲಿಸದೆ ಡಾಕ್ಟರ್ ಮನಮೋಹನ್ ಸಿಂಗ್ ಕೊನೆ ಉಸಿರನ್ನು ಎಳೆದಿರುವಂಥದ್ದು. ಇವತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಭಾರತ ಬಂದು ನಿಲ್ಲುತ್ತೆ ಅಂದರೆ ಅದಕ್ಕೆ ಕಾರಣರಾದವರ ಪೈಕಿ ಮನಮೋಹನ್ ಸಿಂಗ್ ಕೂಡ ಒಬ್ಬರು. ಭಾರತವನ್ನು ಜಗತ್ತಿನೆದುರು ಮುಕ್ತವಾಗಿ ತೆರೆದಿಡುವಂತಹ ಸಾಹಸಕ್ಕೆ ಕೈ ಹಾಕಿದ್ದು ಇದೇ ಮನಮೋಹನ್ ಸಿಂಗ್ ಅವರು. ಜಾಗತೀಕರಣ, ಉದಾರೀಕರಣ, ಖಾಸೀಕರಣದ ಮೂಲಕ ಭವಿಷ್ಯದ ಭಾರತವನ್ನು ರೂಪಿಸುವಲ್ಲಿ ಟೊಂಕ ಕಟ್ಟಿ ನಿಂತು ಹೋರಾಡಿದವರು ಅಂದರೆ ಅದು ಮನಮೋಹನ್ ಸಿಂಗ್ ಅವರು. ಮನಮೋಹನ್ ಸಿಂಗ್ ಅವರ ಸಾಧನೆ, ಅವರ ಯೋಜನೆ, ಭವಿಷ್ಯದ ಭಾರತಕ್ಕೆ ಅವರು ದುಡಿದಂತಹ ರೀತಿ ಇವತ್ತು ಎಲ್ಲರಿಗೂ ಕೂಡ ಮಾದರಿಯಾಗಿರುವಂಥದ್ದು. ಅವರ ರಾಜಕೀಯ ಬದುಕು ಇವತ್ತಿನ ರಾಜಕಾರಣಿಗಳಿಗೆ, ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿರುವಂಥದ್ದು. ಒಂದು ಬಡ ಕುಗ್ರಾಮದಿಂದ ಹುಟ್ಟಿ ದೇಶದ ಪ್ರಧಾನಿ ಆಗ್ತಾರೆ ಅಂದರೆ ನಿಜಕ್ಕೂ ಕೂಡ ಅವರ ಸಾಧನೆ ಅಪರಿಮಿತವಾಗಿರುವಂಥದ್ದು. ಅದರಲ್ಲೂ ಅರ್ಥಶಾಸ್ತ್ರದಲ್ಲಿ ಅವರಿಗಿದ್ದಂತಹ ಪಾಂಡಿತ್ಯ, ಅವರಿಗಿದ್ದಂತಹ ಜ್ಞಾನ, ಅವರು ಕೊಡ್ತಾ ಇದ್ದಂತಹ ಸಲಹೆ ನಿಜಕ್ಕೂ ಕೂಡ ವಿಶ್ವಕ್ಕೆ ಮಾದರಿಯಾಗಿರುವಂಥದ್ದು. ಕೇವಲ ಭಾರತ ಮಾತ್ರವಲ್ಲ, ಜಗತ್ತಿನ ಹಲವು ರಾಷ್ಟ್ರಗಳು ಕೂಡ ಇವರಿಂದ ಸಲಹೆಯನ್ನು ಪಡೆದುಕೊಂಡಿದ್ದಾವೆ.